ನಾನು ನನ್ನ ಬಾಡಿ ಮೆಜರ್ಮೆಂಟ್ ನ ತಗೊಂಡ್ಬೇಕಾದ್ರೆ ಹಾಫ್ ಇಂಚ್ ಕ್ವಾರ್ಟರ್ ಇಂಚ್ ಕಡಿಮೆ ಆಗಿದ್ದನ್ನ ನೋಡಿದ್ರೆ ಬಾಡಿಲಿರುವಂತ ಟಾಕ್ಸಿನ್ಸ್ ಅದೆಲ್ಲಾನು ಹೋಗುತ್ತೆ. ಟಯರ್ಡ್ ಅನ್ಸಲ್ಲ, ಹೆಡೇಕ್ ಬರೋದಿಲ್ಲ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಫಾಲೋ ಮಾಡದೇ ಇರ್ಲಿ, ಹೈಡ್ರೇಟೆಡ್ ಆಗಿರೋದು ತುಂಬಾ ಇಂಪಾರ್ಟೆಂಟ್. ಏನಿದು ಡ್ರಿಂಕ್ ಯೋರ್ ಫುಡ್ ಅಂತ ಹೇಳ್ತಾ ಇದೀನಿ ಅಂತ ಅನ್ಕೊಂಬೇಡಿ. ಸ್ಲೋ ಆಗಿ ತಿನ್ಬೇಕು, ನಮ್ಮ ಮೈಂಡ್ ಗೆ ಸಿಗ್ನಲ್ ಹೋಗುತ್ತೆ. ನನ್ನ ಡಿನ್ನರ್ ನ ಐ ಮೇಕ್ ಶ್ಯೂರ್ ಲೈಕ್ 5 ಒಳಗಡೆನೆ ಮಾಡೋದಕ್ಕೆ. 12 hours ಗ್ಯಾಪ್ ಬಂದು ಜಾಸ್ತಿ ಅಂತ ಹೇಳ್ತಾರೆ. ಮಿನಿಮಮ್ 2 hours ಆಫ್ ಗ್ಯಾಪ್ ಇರಬೇಕು. ಯಾಕಂದ್ರೆ ನಮ್ಮ ಈ ಸೌತ್ ಇಂಡಿಯನ್ ಫ್ಯಾಮಿಲೀಸ್ ನಲ್ಲೆಲ್ಲಾನು ನಾನು ಈ ಮಿಸ್ಟೇಕ್ ಮಾಡ್ತಾ ಇದ್ದೆ. ಏನೋ ಒಂದು ವರ್ಕ್ಔಟ್ ಮಾಡಿದೆ ಅಂದ್ರೆ ಆಯ್ತು, ವರ್ಕ್ಔಟ್ ಮಾಡಿದ್ನಲ್ಲ. ಫೋಟೋಸ್ ಅಂದ್ರೆ ನನ್ಗೆ ಅಷ್ಟು ಇಷ್ಟ ಆಗ್ತಾ ಇರ್ಲಿಲ್ಲ. ಜಾಸ್ತಿ ಫೋಟೋಸ್ ನಾನು ತಗೊಂಡೇ ಇರೋಳು. ಈ ನಂಬರ್ ಬರೀರಿ, ವೆಯ್ಟ್ ಲಾಸ್ ಆಗುತ್ತೆ. ಹಿಮಾಲಯನ್ ಪಿಂಕ್ ಸಾಲ್ಟ್ ಅದನ್ನು ನಾನು ತುಂಬಾ ಹೆಲ್ಪ್ ಮಾಡಿದೆ. ಟೆನ್ಷನ್ ಆಯ್ತಾ, ಏನಾದ್ರೂ ಜಂಕ್ ತಿನ್ಬೇಕು. ನನ್ನ ಬಾಡಿಗೆ ಏನ್ ಸೆಟ್ ಆಗುತ್ತೆ ಅದು ನಿಮ್ಮ ಬಾಡಿಗೆ ಸೆಟ್ ಆಗೋದಿಲ್ಲ. ಹೇ ಲಕ್ಕಿ ಚಾಮ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ವರ್ಲ್ಡ್. ನಾನು ನಿಮ್ಮ ಪ್ರಿಯಾ. ಹೇಗಿದ್ದೀರಾ ಎಲ್ರು? ಐ ಹೋಪ್ ಎಲ್ರು ತುಂಬಾ ಚೆನ್ನಾಗಿದ್ದೀರಾ. ಅಂಡ್ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನೆಲ್ ನ ವಿಸಿಟ್ ಮಾಡ್ತಾ ಇದ್ರೆ ನಾವು ಫ್ಯಾಷನ್, ಟ್ರಾವೆಲ್ ಅಂಡ್ ಲೈಫ್ ಸ್ಟೈಲ್ ರಿಲೇಟೆಡ್ ವಿಡಿಯೋಸ್ ಮಾಡ್ತೀವಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ದಟ್ ನಮ್ಮ ವಿಡಿಯೋಸ್ ನ ಎಲ್ಲ ಅಪ್ಡೇಟ್ಸ್ ಫಸ್ಟ್ ನಿಮಗೆ ಸಿಗುತ್ತೆ. ಆಲ್ಸೋ ಲೈಕ್ ಅಂಡ್ ಕಮೆಂಟ್ ಮಾಡಿ. ನಿಮ್ಮ ಒಂದು ಲೈಕ್ ಅಂಡ್ ಕಮೆಂಟ್ ನಮಗ್ ತುಂಬಾ ಮೋಟಿವೇಟ್ ಮಾಡುತ್ತೆ ಒಳ್ಳೆ ಕಂಟೆಂಟ್ ಕೊಡೋದಕ್ಕೆ. Now coming back to today's video, ನಾನು 40 kilos ಆಫ್ ವೆಯ್ಟ್ ಲಾಸ್ ಆಗೋದಕ್ಕೆ ಏನೆಲ್ಲ ಟಿಪ್ಸ್ ಫಾಲೋ ಮಾಡಿದೆ ಅಂಡ್ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡೆ ಅನ್ನೋದನ್ನ ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ನೀವು ಅದನ್ನ ಫಾಲೋ ಮಾಡಿ ಖಂಡಿತ ವೆಯ್ಟ್ ಲಾಸ್ ಆಗ್ತೀರಾ. ಅಂಡ್ ಅದಕ್ಕೂ ಮೊದಲು ನನ್ನ ವೆಯ್ಟ್ ಲಾಸ್ ಜರ್ನಿ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅದನ್ನು ಹೋಗಿ ಚೆಕ್ ಮಾಡಿ. ನಾನು 6 monthsಗೆ 40 kilos ಆಫ್ ವೆಯ್ಟ್ ಹೇಗೆ ರೆಡ್ಯೂಸ್ ಮಾಡಿದೆ, ಏನೆಲ್ಲ ಮಾಡಿದೆ ಅಂತ ಅದ್ರಲ್ಲಿ ತಿಳಿಸಿದೀನಿ. ನಾನು ವೆಯ್ಟ್ ಲಾಸ್ ಆಗೋದಕ್ಕೆ ಅಂತ ಕೆಲವೊಂದು ಟಿಪ್ಸ್ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬಾ ಸಿಂಪಲ್ ಆಗಿರೋದು. ಹಾಗೆ ನನ್ನ ಲೈಫ್ ಸ್ಟೈಲ್ ನಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಡೋದಕ್ಕೆ ಶುರು ಮಾಡಿದೆ. ಅಂಡ್ ಅದೆಲ್ಲಾನು ತುಂಬಾ ಬೆನಿಫಿಟ್ ಆಯ್ತು ನನಗೆ. ಸಿಕ್ಕಾಪಟ್ಟೆ ಚೇಂಜಸ್ ಕೂಡ ನೋಡಿದೆ. ಸೊ ಅದೆಲ್ಲ ಏನು ಅಂತ ಇವಾಗ ನಾನು ಹೇಳ್ತಾ ಹೋಗ್ತೀನಿ. ನಮ್ಮ ಬಾಡಿ ವೆಯ್ಟ್ ಅಂಡ್ ಮೆಜರ್ಮೆಂಟ್ ಚೆಕ್ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ನಾವು ಸಿಕ್ಕಾಪಟ್ಟೆ ಮೋಟಿವೇಟ್ ಆಗ್ತೀವಿ. ಎವ್ರಿ ವೀಕ್ ನಾನು ನನ್ನ ಬಾಡಿ ಮೆಜರ್ಮೆಂಟ್ ನ ತಗೊಂಡ್ಬೇಕಾದ್ರೆ ಹಾಫ್ ಇಂಚ್ ಕ್ವಾರ್ಟರ್ ಇಂಚ್ ಕಡಿಮೆ ಆಗಿದ್ದನ್ನ ನೋಡಿದ್ರೆ ಅದು ನನಗೆ ತುಂಬಾ ಮೋಟಿವೇಟ್ ಮಾಡೋದು ನೆಕ್ಸ್ಟ್ ವೀಕ್ ವರ್ಗುನು. ಅಂಡ್ ಆ ಮೆಜರ್ಮೆಂಟ್ ಓಕೆ, ನಾನು ವರ್ಕ್ಔಟ್ ಮಾಡಿದ್ರೆ ಅಥವಾ ಡಯಟ್ ಮಾಡಿದ್ರೆ ಎಸ್ ನಾನು ಸಣ್ಣ ಆಗ್ತಾ ಇದ್ದೀನಿ, ನನ್ನ ಆ ಪ್ರೋಗ್ರೆಸ್ ನನಗೆ ಗೊತ್ತಾಗ್ತಾ ಬರೋದು. ಹಾಗೇನೆ ಕೆಲವೊಂದ್ಸತಿ ಏನಾದ್ರೂ ನಾವು ಫುಡ್ ಅಲ್ಲಿ ಡಿಫ್ರೆನ್ಸ್ ಏನಾದ್ರೂ ಚೇಂಜಸ್ ಮಾಡ್ಕೊಂಡಿದ್ರು ಬಾಡಿ ವೆಯ್ಟ್ ನಮಗ್ ತೋರಿಸ್ಬಿಡುತ್ತೆ. ನಾವೇನಾದ್ರೂ ಎಕ್ಸಾಂಪಲ್ ನಾನು ಏನಾದ್ರೂ ಒಂಚೂರು ಊಟ ಜಾಸ್ತಿ ತಿಂದಿದ್ದೆ ಅಥವಾ ಕೆಲವು ಸತಿ ನಾನು ಕ್ಯಾಲೋರೀಸ್ ಏನಾದ್ರು ಜಾಸ್ತಿ ತಗೊಂಡಿದ್ರು ನೆಕ್ಸ್ಟ್ ಡೇ ನಾನು ವೆಯ್ಟ್ ಚೆಕ್ ಮಾಡಿದಾಗ ನನ್ಗೆ ಅದ್ರಲ್ಲಿ ವೆಯ್ಟ್ ಡಿಫ್ರೆನ್ಸ್ ಗೊತ್ತಾಗೋದು. ಅಂಡ್ ಅದನ್ನ ನಾನು ಕಟ್ ಡೌನ್ ಮಾಡ್ತಾ ಇದ್ದೆ. ಸೊ ಈ ತರ ತುಂಬಾ ಹೆಲ್ಪ್ ಆಗುತ್ತೆ. ಮೇನ್ ನಾವು ಮೋಟಿವೇಟ್ ಆಗ್ತೀವಿ ಅಂಡ್ ನಮಗ್ ಆ ಪ್ರೋಗ್ರೆಸ್ ಗೊತ್ತಾಗುತ್ತೆ. ನೋಟ್ ಮಾಡೋದ್ರಿಂದ ನಾವೇನ್ ಫುಡ್ ಅಲ್ಲಿ ಚೇಂಜಸ್ ಮಾಡ್ಕೊಬೇಕು, ನಾವು ಎಫೆಕ್ಟ್ ಅದೇನ್ ಡಯಟ್ ಫಾಲೋ ಮಾಡ್ತಾ ಇದೀವಿ ಅದ್ ನಮ್ಗೆ ಎಫೆಕ್ಟ್ ಆಗ್ತಿದ್ಯಾ ಇಲ್ವಾ, ಎಫೆಕ್ಟಿವ್ ಇದೆಯಾ ಇಲ್ವಾ ಅನ್ನೋದು ನಮಗ್ ಗೊತ್ತಾಗುತ್ತೆ. ಸೊ ಈ ಟಿಪ್ ಕೂಡ ಅಷ್ಟೇ ತುಂಬಾ ಹೆಲ್ಪ್ ಮಾಡುತ್ತೆ. ನೀರು ಜಾಸ್ತಿ ಕುಡಿಯೋದ್ರಿಂದ ಹೊಟ್ಟೆ ಹಸಿವೆ ಆಗೋದಿಲ್ಲ ಒಂದು. ಅಂಡ್ ಬಾಡಿಲಿರುವಂತ ಟಾಕ್ಸಿನ್ಸ್ ಅದೆಲ್ಲಾನು ಹೋಗುತ್ತೆ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಮಿಸ್ ಮಾಡದೆ 1 liter ಆಫ್ ವಾಟರ್ ಕುಡಿತೀನಿ. ಕೆಲವ್ರಿಗೆ 1 liter ಎಲ್ಲ ಕುಡಿಯೋದು ತುಂಬಾ ಕಷ್ಟ. ಅಟ್ಲೀಸ್ಟ್ 1 glass ಆಫ್ ವಾಟರ್ ಎದ್ದ ತಕ್ಷಣ ಕುಡಿದ್ರೆ ಅದು ತುಂಬಾ ಒಳ್ಳೇದು. ಎಂಟಿ ಸ್ಟಮಕ್ ಅಲ್ಲಿ ಏನು ಲೈಕ್ ಕಾಫಿ, ಟೀ ಈ ತರ ಏನು ಕುಡಿದಾರ ಪ್ಲೇನ್ ವಾಟರ್ ಕುಡಿಯೋದು ತುಂಬಾ ಒಳ್ಳೇದು. ನಾನ್ ಪರ್ ಡೇ 4 liters ಆಫ್ ವಾಟರ್ ಕುಡಿತೀನಿ. ಅಂಡ್ ಕೆಲವ್ರಿಗೆ ಅದು ಕಷ್ಟ ಆಗುತ್ತೆ 4 liters ಆಫ್ ವಾಟರ್ ಕುಡಿಯೋದು. ಅಂತವ್ರು ಅಟ್ಲೀಸ್ಟ್ 2.5 to 3 liters ಆದ್ರೂ ಕುಡಿಯೋದಕ್ಕೆ ಟ್ರೈ ಮಾಡಬಹುದು. ಅಂಡ್ ಕೆಲವ್ರು ಹೇಳ್ತಾರೆ ಅಷ್ಟೊಂದು ನೀರ್ ಕುಡಿಬಾರ್ದು, ಕಿಡ್ನಿ ಹಾಳಾಗುತ್ತೆ ಆ ತರ ಎಲ್ಲ. ಬಟ್ ನನಗೆ ಆದಷ್ಟು ನಾನು ನೀರ್ ಕುಡ್ದಷ್ಟು ನನಗೆ ಆ ಫೀಲಿಂಗ್ ಲೈಕ್ ಫುಲ್ ಅನ್ನೋದು ಒಂದು ಫೀಲ್ ಬರುತ್ತೆ. ಅಂಡ್ ಇನ್ನೊಂದು ಸ್ಕಿನ್ ಅಲ್ಲಿ ಆಗಿರ್ಲಿ ತುಂಬಾ ಚೇಂಜಸ್ ಆಗುತ್ತೆ. ಹೈಡ್ರೇಟೆಡ್ ಆಗಿದ್ದಾಗ ಹೊಟ್ಟೆ ಹಸಿವಾಗಲ್ಲ. ಅಂಡ್ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಫಾಲೋ ಮಾಡೋದ್ರಿಂದ ನೀರ್ ಕುಡ್ದಷ್ಟು ಟಯರ್ಡ್ ಅನ್ಸಲ್ಲ, ಹೆಡೇಕ್ ಬರೋದಿಲ್ಲ. ಸೊ ಈ ತರ ತುಂಬಾ ಹೆಲ್ಪ್ ಆಗುತ್ತೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಫಾಲೋ ಮಾಡದೇ ಇರ್ಲಿ, ಹೈಡ್ರೇಟೆಡ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ವೆಯ್ಟ್ ಲಾಸ್ ನಲ್ಲಿ. ಸೊ ಆದಷ್ಟು ನೀರ್ ಕುಡಿಯಿರಿ. ಇದೇನಿದು ಡ್ರಿಂಕ್ ಯೋರ್ ಫುಡ್ ಅಂತ ಹೇಳ್ತಾ ಇದೀನಿ ಅಂತ ಅನ್ಕೊಂಬೇಡಿ.
ಫಸ್ಟ್ ಚೂ ಯೋರ್ ವಾಟರ್ ಅಂತಂದ್ರೆ ನಾವು ಗಟಗಟ ಅಂತ ನೀರ್ ಕುಡಿತೀವಿ. ಇದು ಮೊದಲು ನಾನು ಮಾಡ್ತಾ ಇದ್ದೆ, ತುಂಬಾ ಬೇಗ ಬೇಗ ನೀರ್ ಕುಡಿತಾ ಇದ್ದೆ, ಹಂಗೆ ಗಲ್ಪ್ ಮಾಡ್ತಾ ಇದ್ದೆ. ಬಟ್ ಅದು ತುಂಬಾ ತಪ್ಪು. ಸೊ ಆದಷ್ಟು ನಮ್ಮ ಸಲೈವಾ ಜೊತೆ ನೀರನ್ನ ಸ್ಲೋ ಆಗಿ ಕುಡಿಯೋದ್ರಿಂದ ನಮ್ಮ ಸಲೈವಾ ಜೊತೆ ಅದು ಮಿಕ್ಸ್ ಆಗಿ ಒಳಗಡೆ ಹೋಗ್ಬೇಕು. ಸೊ ದಟ್ ಅದು ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಇನ್ನೊಂದು, ಡ್ರಿಂಕ್ ಯುವರ್ ಫುಡ್ ಅಂದ್ರೆ ಫ್ಲೂಯಿಡ್ಸ್ ಆ ತರ ತಗೊಳ್ಳೋದಲ್ಲ. ನಾವ್ ಏನ್ ತಿಂತೀವಿ ಅಲ್ವಾ ಅದನ್ನ ಸ್ಲೋ ಆಗಿ ತಿನ್ಬೇಕು. ಆದಷ್ಟು ಚೂ ಮಾಡಿ ಅದು ಫುಲ್ ಸಾಲಿಡ್ ಆಗ್ಬೇಕು. ನಾವೇನ್ ತಿಂತಾ ಇದೀವಿ ಅದು ಕಂಪ್ಲೀಟ್ ಚೂ ಮಾಡಿ ಸ್ಲೋ ಆಗಿ ಸಾಲಿಡ್ ಆಗಿ ಒಳಗಡೆ ಹೋಗ್ಬೇಕು ಅಂತ. ಸೊ ಇದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನನ್ಗದು ತುಂಬಾ ಹೆಲ್ಪ್ ಮಾಡ್ತು. ನೀರ್ ಸ್ಲೋ ಆಗಿ ಕುಡಿಯೋದ್ರಿಂದ ಅದು ಸಲೈವಾ ಜೊತೆ ಎಲ್ಲ ಒಳಗಡೆ ಹೋಗೋದ್ರಿಂದ ಅದು ಡೈಜೆಷನ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಅಂಡ್ ಇನ್ನೊಂದು, ಸ್ಲೋ ಆಗಿ ಊಟ ಮಾಡೋದ್ರಿಂದ ಒಂದು ನಮ್ಮ ಮೈಂಡ್ಗೆ ಸಿಗ್ನಲ್ ಹೋಗುತ್ತೆ, ಲೇಟ್ ಆಗಿ ಹೋಗುತ್ತೆ ನಮ್ಮ ಮೈಂಡ್ಗೆ ಸಿಗ್ನಲ್. ಸೊ ಬೇಗ ಬೇಗ ಊಟ ಮಾಡಿದ್ರೆ ನಮ್ಗೆ ಹೊಟ್ಟೆ ಫುಲ್ ಆಗಿದೆ ಅನ್ನೋದು ಅನ್ಸೋದಿಲ್ಲ. ಸ್ಲೋ ಆಗಿ ಚೂ ಮಾಡ್ತಾ ನಾವ್ ಏನ್ ತಿಂತಾ ಇದೀವಿ ಅಂತ ನೋಡ್ಕೊಂಡು ಊಟ ಮಾಡಿದಾಗ ನಮ್ಗೆ ಅದು ತಿಂತಾ ತಿಂತಾ ಓಕೆ ಸಾಕು ಅನ್ನೋ ಸಿಗ್ನಲ್ ನಮ್ಮ ಮೈಂಡ್ ಕೊಡುತ್ತೆ. ಸೊ ಈ ಟಿಪ್ಪನ್ನು ನಾನು ಮಿಸ್ ಮಾಡದೆ ಫಾಲೋ ಮಾಡ್ತೀನಿ. ನಾನು ನನ್ನ ಡಿನ್ನರ್ನ ಐ ಮೇಕ್ ಶ್ಯೂರ್ 5 ಒಳಗಡೆನೆ ಮಾಡೋದಕ್ಕೆ. ಕೆಲವು ಸತಿ ನಾನು ಲೈವ್ ಹೋದ್ರೆ ಅಥವಾ ಹೊರಗಡೆ ಎಲ್ಲ ಹೋದ್ರೆ ಲೇಟ್ ಆದ್ರೆ ಅಂತೂ ಅಟ್ಲೀಸ್ಟ್ 7 ಒಳಗಡೆ ಮುಗಿಸೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಫಾಲೋ ಮಾಡೋದ್ರಿಂದ ನನಗಿದು ತುಂಬಾ ಹೆಲ್ಪ್ ಆಗುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಲೇಟ್ ಡಿನ್ನರ್ ಮಾಡ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಫಾಸ್ಟ್ ಬ್ರೇಕ್ ಮಾಡೋದು, 1 o'clock ಹಂಗೆ ಡೈರೆಕ್ಟ್ ಲಂಚ್ ಮಾಡ್ತಾರೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ. ಅದು ತುಂಬಾ ತಪ್ಪು. ಅಂಡ್ ಅದು ಅವ್ರಿಗೆ ಬೇಗ ಟಯರ್ಡ್ ಕೂಡ ಮಾಡುತ್ತೆ. ಸೊ ಈ ರೀತಿ ಅರ್ಲಿ ಡಿನ್ನರ್ ಮಾಡೋದ್ರಿಂದ ಒಂದು ಡೈಜೆಷನ್ ಚೆನ್ನಾಗ್ ಆಗುತ್ತೆ ಅಂಡ್ ಆರಾಮಾಗಿ ಒಳ್ಳೆ ನಿದ್ದೆ ಕೂಡ ಬರುತ್ತೆ. ವೆಯ್ಟ್ ಲಾಸ್ಗೂ ಅಷ್ಟೇ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಐ ವಿಲ್ ಮೇಕ್ ಶ್ಯೂರ್ ನಾನು 5 ಡಿನ್ನರ್ ಮಾಡೋದಕ್ಕೆ. ಆಗ್ಲಿಲ್ಲ ಅಂದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 7 ಒಳಗಡೆ ನಾನು ಡಿನ್ನರ್ ಮುಗಿಸ್ಬಿಡ್ತೀನಿ. ಸೊ ಇದನ್ನ ತುಂಬಾ ಜನ 12 hours ಗ್ಯಾಪ್ ಬಂದು ಜಾಸ್ತಿ ಅಂತ ಹೇಳ್ತಾರೆ ಅಂಡ್ ಅಸಿಡಿಟಿ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಬಟ್ ನಾನ್ ಆಕ್ಚುಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಯಾರೆಲ್ಲ ಫಾಲೋ ಮಾಡ್ತಾರೆ ಅವರು ಅಟ್ಲೀಸ್ಟ್ 12 hours ಆಫ್ ಫಾಸ್ಟಿಂಗ್ ಮಾಡಲೇಬೇಕು. ಒಂದು 12 hours ಆಫ್ ಫಾಸ್ಟ್ ಮಾಡೋದ್ರಿಂದ ನಮ್ಮ ಬಾಡಿಲಿ ಫ್ಯಾಟ್ ಏನಿರುತ್ತೆ ಅದನ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ಸೊ ಫ್ಯಾಟ್ ಲಾಸ್ ಆಗುತ್ತೆ. ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನಲ್ಲಿ 16 hours ಆಫ್ ಫಾಸ್ಟ್ ಮಾಡ್ತೀವಿ. ಇದು ವೆಯ್ಟ್ ಲಾಸ್ ಅಷ್ಟೇ ಅಲ್ಲ, ಯಾರೇ ಹೆಲ್ದಿ ಆಗಿರೋರು ಅಷ್ಟೇ 12 hours ಆಫ್ ಫಾಸ್ಟ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಈ 12 hours ನಲ್ಲಿ ಕಾಫಿ, ಟೀ ಈ ತರ ಏನು ಕುಡಿಯೋ ಹಾಗಿಲ್ಲ. ತುಂಬಾ ಹೊಟ್ಟೆ ಅಷ್ಟಾದ್ರೆ ಅದು ಬೇಕಾದ್ರೆ ಗ್ರೀನ್ ಟೀ ವಿತೌಟ್ ಸ್ವೀಟ್ನರ್ಸ್ ತಗೊಬಹುದು. ಅದ್ ಬಿಟ್ಟು ಬೇರೆ ಏನು ತಗೊಳ್ಳೋ ಹಾಗಿಲ್ಲ ಅದರ್ ದನ್ ಗ್ರೀನ್ ಟೀ ಆರ್ ವಾಟರ್. ಸೊ ನಾನು ಅದ್ಬಿಟ್ಟು ಬೇರೆ ಏನು ತಗೊಳ್ಳೋದಿಲ್ಲ. ಯೂಶಲಿ ಗ್ರೀನ್ ಟೀ ಕುಡಿತೀನಿ, ಅದ್ಬಿಟ್ಟು ಪ್ಲೆಂಟಿ ಆಫ್ ವಾಟರ್, ಜಾಸ್ತಿ ನೀರ್ ಕುಡಿತೀನಿ ನಾನು. ಇದೆರಡು ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಹೆಡ್ಏಕ್ ಈ ತರ ಎಲ್ಲಾನು ನನ್ಗೆ ಇವತ್ತು ಏನೂ ಬಂದಿಲ್ಲ. ಕೆಲವು ಸತಿ ಏನಾಗುತ್ತೆ ಅಂತ ಅಂದ್ರೆ ಏನೋ ಒಂದು ಬ್ರೇಕ್ಫಾಸ್ಟ್ ಮಾಡಿರ್ತೀವಿ, ಮತ್ತೆ ಇನ್ನೊಂದು half an hourಗೆಲ್ಲ ಕಾಫಿ ಕುಡಿಯೋಣ, ಅಥವಾ ಏನೋ ಒಂದು ಟೈಮ್ ಆಗೋಗ್ಬಿಟ್ಟಿರುತ್ತೆ. 12 o'clock ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ 1-1:30ಗೆಲ್ಲ ಲಂಚ್ ಅಂತ ಮಾಡೋದು, ಇಲ್ಲ ಮತ್ತೆ ಏನೋ ಸ್ನಾಕ್ಸ್ ತಿನ್ನೋದು. ಸೊ ಈ ತರ ಮಿಸ್ಟೇಕ್ ಮಾಡಬಾರ್ದು. ಅಟ್ಲೀಸ್ಟ್ ಮಿನಿಮಮ್ 2 hours ಆಫ್ ಗ್ಯಾಪ್ ಇರಬೇಕು. ಅದನ್ನ ನಾನು ಫಾಲೋ ಮಾಡ್ತಾ ಇದ್ದೆ. ಸೊ ಒಂದ್ಸತಿ ನಾನು ನನ್ನ ಫಾಸ್ಟ್ ಬ್ರೇಕ್ ಮಾಡ್ತಾ ಇದ್ದು ಬಂದು ಟೆಂಡರ್ ಕೋಕೋನಟ್ ಕುಡ್ದು. ಸೊ ಟೆಂಡರ್ ಕೋಕೋನಟ್ ಕುಡ್ದು 2 hours ಮತ್ತೆ ನಾನು ಏನು ತಗೊಂತಾ ಇರ್ಲಿಲ್ಲ. 9 o'clockಗೆ ಟೆಂಡರ್ ಕೋಕೋನಟ್ ಕುಡಿದ್ರೆ ಮತ್ತೆ ನಾನು 11 o'clockಗೆ ಫ್ರೂಟ್ಸ್ ಆ ತರ ತಿಂತಾ ಇದ್ದು. ಸೊ ಎವ್ರಿ ಮೀಲ್ ನಾನು ಮಿಸ್ ಮಾಡದೆ 2 hours ಆಫ್ ಗ್ಯಾಪ್ ಕೊಡ್ತಾ ಇದ್ದೆ, ಮಿನಿಮಮ್ 2 hours. ಈ ಟಿಪ್ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಅಂಡ್ ನಾನು ಮಿಸ್ ಮಾಡದೆ ಫಾಲೋ ಮಾಡುವಂತ ಟಿಪ್. ಯಾಕಂದ್ರೆ ನಮ್ಮ ಈ ಸೌತ್ ಇಂಡಿಯನ್ ಫ್ಯಾಮಿಲೀಸ್ ನಲ್ಲೆಲ್ಲಾನು ನಾನ್ ವೆಜ್ ತಿನ್ನೋವಾಗ ಪಲ್ಯಗಳು ಆತರ ಎಲ್ಲ ತಗೊಳ್ಳೋದಿಲ್ಲ. ಜಾಸ್ತಿ ಏನೊಂದು ವೆಜಿಟೇಬಲ್ಸ್ ಅಂತ ತಗೊಂಡ್ರು ಸೌತೆಕಾಯಿ, ಈರುಳ್ಳಿ ಇದೆರಡೇ ತಗೊಳ್ಳೋದು. ಅದು ಬಿಟ್ಟು ಬೇರೆ ಪಲ್ಯ ಅಂತೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳೋದಿಲ್ಲ. ಅದು ತುಂಬಾ ತಪ್ಪು. ವೆಯ್ಟ್ ಲಾಸ್ ಮಾಡುವಾಗ ಪ್ರೋಟೀನ್ ಅಂಡ್ ಫೈಬರ್ ಎರಡೂ ತುಂಬಾ ಇಂಪಾರ್ಟೆಂಟ್. ಸೊ ನಾನ್ ವೆಜ್ ತಿಂದ್ರು ನಾನು ಮಿಸ್ ಮಾಡದೆ ಜೊತೆಲಿ ಪಲ್ಯಗಳನ್ನ ತಗೋತೀನಿ. ಇಲ್ಲ ಪಲ್ಯ ಮಾಡಿ ತಿನ್ನೋದಕ್ಕಾಗಿಲ್ಲ ಅಂದ್ರೆ ಆದಷ್ಟು ಜಾಸ್ತಿ ರಾ ವೆಜಿಟೇಬಲ್ಸ್ ನನ್ನ ಜೊತೆಲಿ ತಿಂತೀನಿ. ಸೊ ಇದು ಮಿಸ್ ಮಾಡದೆ ಫಾಲೋ ಮಾಡ್ಬೇಕಾಗಿರೋಂತ ಒಂದು ಟಿಪ್.
ಮೊದಲು ನಾನು ಈ ಮಿಸ್ಟೇಕ್ ಮಾಡ್ತಾ ಇದ್ದೆ. ಏನೋ ಒಂದು ವರ್ಕೌಟ್ ಮಾಡಿದೆ ಅಂದ್ರೆ ಆಯ್ತು, ವರ್ಕೌಟ್ ಮಾಡಿದ್ನಲ್ಲ ಮುಗೀತು ಅನ್ಬಿಟ್ಟು ಥ್ರೂ ಔಟ್ ದ ಡೇ ಲೈಕ್ ಜಾಸ್ತಿ ಕೂತೇ ಇರ್ತಾ ಇದೆ, ಕುತ್ಕೊಂಡು ಕೆಲಸ ಮಾಡೋದು ಆ ತರ. ಬಟ್ ಅದು ತುಂಬಾ ತಪ್ಪು. ಲೈಕ್ ವರ್ಕೌಟ್ ಮಾಡಿದ್ರು ಥ್ರೂ ಔಟ್ ದ ಡೇ ವಿ ಹ್ಯಾವ್ ಟು ಬಿ ಆಕ್ಟಿವ್. ಆದಷ್ಟು ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಅಂಡ್ ಎವ್ರಿ 1 hour ಜಸ್ಟ್ ಅಟ್ಲೀಸ್ಟ್ ಒಂದ್ ಸ್ವಲ್ಪ 2 to 3 rounds ಆಫ್ ವಾಕ್ ಮಾಡೋದು, ಇಲ್ಲ ಎದ್ದು ಸ್ಟ್ರೆಚ್ ಮಾಡೋದು. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಇನ್ನೊಂದು ಪೀರಿಯಡ್ಸ್ ಟೈಮ್ ನಲ್ಲೂ ಅಷ್ಟೇ, ಕೆಲವರು ಪೀರಿಯಡ್ಸ್ ಆದ್ರೆ ವರ್ಕೌಟ್ ಮಾಡೋದಿಲ್ಲ, ಮಾಡಬಾರ್ದು ಅಂತಲ್ಲ. ಅಗೇನ್ ಅದು ಇಟ್ ಡಿಪೆಂಡ್ಸ್ ಆನ್ ಆ ಬಾಡಿ. ಹೆವಿ ವರ್ಕೌಟ್ ಮಾಡಿಲ್ಲ ಅಂದ್ರೂ ಖಂಡಿತ ವಾಕಿಂಗ್ ಎಲ್ಲ ಮಾಡಬಹುದು. ನಮ್ಮ ಬಾಡಿ ಸಪೋರ್ಟ್ ಮಾಡ್ತಿದೆ ಅಂದ್ರೆ ಖಂಡಿತ ಪೀರಿಯಡ್ಸ್ ಟೈಮ್ ನಲ್ಲೂ ಮಿಸ್ ಮಾಡದೆ ವರ್ಕೌಟ್ ಮಾಡಬಹುದು. ಜಸ್ಟ್ ಬೇಸಿಕ್ ನಾರ್ಮಲ್ ವಾಕಿಂಗ್ ಮಾಡಬಹುದು ಅಥವಾ ಸಿಂಪಲ್ ಎಕ್ಸರ್ಸೈಸಸ್ ಅಂತ ಖಂಡಿತ ಮಾಡಬಹುದು. ನೆಕ್ಸ್ಟ್ ನನ್ನ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಏನೆಲ್ಲ ಮಾಡ್ಕೊಂಡೆ ಅಂತ ತಿಳಿಸ್ತಾ ಹೋಗ್ತೀನಿ. ನಾನು ಫೋಟೋಸ್ ಅಂದ್ರೇನೆ ನನ್ಗೆ ಅಷ್ಟು ಇಷ್ಟ ಆಗ್ತಾ ಇರ್ಲಿಲ್ಲ. ಜಾಸ್ತಿ ಫೋಟೋಸ್ ನಾನು ತಗೊಂಡೇ ಇರೋಳು. ಐ ಸ್ಟಾರ್ಟೆಡ್ ಟೇಕಿಂಗ್ ಫೋಟೋಸ್ ಎವ್ರಿ ಡೇ. ಇದು ತುಂಬಾ ಹೆಲ್ಪ್ ಮಾಡುತ್ತೆ ವೆಯ್ಟ್ ಲಾಸ್ ಅಲ್ಲಿ. ಒಂದು ನಮ್ಗೆ ನಮ್ಮ ಚೇಂಜಸ್ ಗೊತ್ತಾಗ್ತಾ ಹೋಗುತ್ತೆ. ಅಂಡ್ ಫೋಟೋಸ್ ಅಂದ್ರೆ ಅಗೇನ್ ಸೆಲ್ಫಿ ಅಲ್ಲ, ಮಿರರ್ ಮುಂದೆ ನಿಂತು ಒಂದ್ ಫೋಟೋ ತಗೊಂಡು ನೆಕ್ಸ್ಟ್ 1 week ಬಿಟ್ಟು ಅದೇ ಡ್ರೆಸ್ ಹಾಕೊಂಡು ಒಂದ್ ಫೋಟೋ ತಗೊಂಡ್ರೆ ನಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಾವು ಲೈಕ್ ಡೇ 1 ಇಂದ ಡೇ 8ಗೆ ಎಷ್ಟು ಚೇಂಜಸ್ ಆಗಿದೆ ಅನ್ನೋದು. ಅಂಡ್ ಇದು ಸಾಕು ನಮ್ಗೆ ಮೋಟಿವೇಟ್ ಮಾಡೋದಕ್ಕೆ. ಇನಿಷಿಯಲ್ 1 month ಏನು ಮೋಟಿವೇಶನ್ ಬೇಡ, ಏನು ಬೇಡ, ವೆಯ್ಟ್ ಲಾಸ್ ಆಗ್ಬೇಕು ಅಂತ ಆರಾಮಾಗಿ ನಾವೇ ಎದಳೋದು, ವರ್ಕೌಟ್ ಮಾಡೋದು, ಡಯಟ್ ಮಾಡೋದು, ಈ ತರ ಮಾಡ್ತೀವಿ. 1 month ಆದ್ಮೇಲೆ ಆ ಸೇಮ್ ಡಯಟ್ ಫುಡ್ ತಿನ್ಬೇಕು ಅಂತಂದ್ರೆ ತಿನ್ಬೇಕಾ ಅಂತ ಬೇಜಾರಾಗೋದಕ್ಕೆ ಶುರು ಆಗುತ್ತೆ. ಅಂತ ಟೈಮಲ್ಲಿ ಈ ಫೋಟೋಸ್ ಎಲ್ಲ ನಮಗ್ ತುಂಬಾ ಮೋಟಿವೇಟ್ ಮಾಡುತ್ತೆ. ಮ್ಯಾನಿಫೆಸ್ಟೇಷನ್ ಅಂದ್ರೆ ನಾನು ಕೆಲವೊಂದು ನೋಡಿದೆ, ಲೈಕ್ ಈ ನಂಬರ್ ಬರೀರಿ ವೆಯ್ಟ್ ಲಾಸ್ ಆಗುತ್ತೆ ಅಂತೆಲ್ಲ. ಬಟ್ ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ನನ್ನ ಪ್ರಕಾರ ಮ್ಯಾನಿಫೆಸ್ಟೇಷನ್ ಅಂತಂದ್ರೆ ನಮ್ಮ ಗೋಲ್ಸ್ ಏನಿದೆ ಅವ್ರ ನಮ್ಮ ವಿಷನ್ ನ ಕ್ಲಿಯರ್ ಮಾಡ್ಕೊಳ್ಳೋದು. ಸೊ ಎವ್ರಿ ಡೇ ನಾವ್ ಏನು ವೆಯ್ಟ್ ಲಾಸ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಅಟ್ಲೀಸ್ಟ್ ಒಂದು 5 minutes ಥಿಂಕ್ ಮಾಡಿದ್ರೆ ಸಾಕು. ಅದು ನಮ್ಗೆ ಮೋಟಿವೇಟ್ ಮಾಡುತ್ತೆ. ಅಂಡ್ ಥ್ರೂ ಔಟ್ ದ ಡೇ ಎನರ್ಜಿ ಕೊಡುತ್ತೆ ನಾವು ಡಯಟ್ ಫಾಲೋ ಮಾಡೋದಕ್ಕೆ ಆಗಿರ್ಲಿ ಆರ್ ವರ್ಕೌಟ್ ಮಾಡೋದಕ್ಕೆ. ಸೊ ನಾನು ಮಿಸ್ ಮಾಡದೆ ವಾಕಿಂಗ್ ಮಾಡ್ಬೇಕಾದ್ರೆ ಥ್ರೆಡ್ಮಿಲ್ ಮಾಡ್ಬೇಕಾದ್ರೆ ಎವ್ರಿ ಡೇ ಥಿಂಕ್ ಮಾಡ್ತೀನಿ, ಏನಕ್ಕೆ ನಾನು ವೆಯ್ಟ್ ಲಾಸ್ ಆಗ್ಬೇಕು, ಅಂಡ್ ನಾನ್ ವೆಯ್ಟ್ ಲಾಸ್ ಆದ್ರೆ ಹೇಗ್ ಕಾಣಿಸ್ತೀನಿ, ಅಂಡ್ ಏನ್ ಅದರಿಂದ ನನಗೆ ಯೂಸ್ ಆಗುತ್ತೆ. ಸೊ ಇದನ್ನೆಲ್ಲ ಥಿಂಕ್ ಮಾಡ್ತೀನಿ. ಅದು ನನ್ನನ್ನ ತುಂಬಾ ಮೋಟಿವೇಟ್ ಮಾಡ್ತು. ಇದು ಬಂದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾವು ಜಾಸ್ತಿ ಸಾಲ್ಟ್ ತಗೊಂಡಷ್ಟು ನಮ್ಮ ಬಾಡಿಲಿ ವಾಟರ್ ರಿಟೆನ್ಷನ್ ಆಗುತ್ತೆ. ಸೊ ಸಾಲ್ಟ್ ಕಡಿಮೆ ಮಾಡಿದಷ್ಟು ಮೈಯಲ್ಲಿರುವಂತ ನೀರೆಲ್ಲ ಹೋಗುತ್ತೆ. ಅಂಡ್ ಸಾಲ್ಟ್ ಬಂದ್ಬಿಟ್ಟು ಮೊದಲು ನಾನು ತುಂಬಾ ಜಾಸ್ತಿ ಲೈಕ್ ಏನ್ ತಗೊಂಡ್ರು ಉಪ್ಪಿಲ್ಲ ಅಂತ ಉಪ್ಪು ಹಾಕೋತಾ ಇದ್ದೆ. ಬಟ್ ಇವಾಗ ಕಂಪ್ಲೀಟ್ ಸಾಲ್ಟ್ ಕಡಿಮೆ ಮಾಡಿದೀನಿ. ಅಂಡ್ ಬ್ರೇಕ್ಫಾಸ್ಟ್ ಯೂಶಲಿ ನಾನು ಫ್ರೂಟ್ಸ್ ತಗೊಳ್ಳೋದ್ರಿಂದ ನಾನು ಸಾಲ್ಟ್ ಏನೂ ಹಾಕೊಳ್ಳೋದಿಲ್ಲ. ಅಟ್ಲೀಸ್ಟ್ 1 time ನಾನು ಕಂಪ್ಲೀಟ್ ಸಾಲ್ಟ್ ಅವಾಯ್ಡ್ ಮಾಡ್ತೀನಿ. ಅದು ಹೆಲ್ತ್ಗೂ ತುಂಬಾ ಒಳ್ಳೇದು. ಲೈಕ್ ಹೈಪರ್ ಟೆನ್ಷನ್ ಯಾರ್ಯಾರಿಗಿರುತ್ತೆ ಅವರೆಲ್ಲರಿಗೂ ತುಂಬಾ ಒಳ್ಳೇದು. ಅಂಡ್ ನಾನು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೀನಿ, ಹಿಮಾಲಯನ್ ಪಿಂಕ್ ಸಾಲ್ಟ್. ಅದೂ ನಂಗೆ ತುಂಬಾ ಹೆಲ್ಪ್ ಮಾಡಿದೆ. ನನ್ನ ವೆಯ್ಟ್ ಲಾಸ್ ಟೈಮಲ್ಲಂತೂ ನಾನು ಕಾಫಿ ಟೀ ಏನು ತಗೊಂತಾ ಇರ್ಲಿಲ್ಲ. ಫ್ರೂಟ್ ಜ್ಯೂಸಸ್ ಅಷ್ಟೇ ನಾನು ಕುಡಿಬೇಕಾದ್ರೆ ವಿತೌಟ್ ಶುಗರ್. ಈಗಲೂ ಅಷ್ಟೇ ನಾನು ಏನಾದ್ರೂ ಫ್ರೂಟ್ ಜ್ಯೂಸ್ ತಗೊಂಡ್ರೆ ವಿತೌಟ್ ಶುಗರ್ ತಗೋತೀನಿ. ಐಸ್ ಕ್ರೀಮ್ಸ್ ಆಗಿರಬಹುದು, ಸ್ವೀಟ್ಸ್, ಇದೆಲ್ಲಾನು ಕಂಪ್ಲೀಟ್ ಸ್ಟಾಪ್ ಮಾಡಿದ್ದೆ. ಶುಗರ್ ಬಂದ್ಬಿಟ್ಟು ವೆಯ್ಟ್ ಲಾಸ್ಗೆ ಲೈಕ್ ದೊಡ್ಡ ಎನಿಮಿ. ಸೊ ಆದಷ್ಟು ಶುಗರ್ ಕಟ್ ಡೌನ್ ಮಾಡಿ. ಅಂಡ್ ಕೆಲವರು ಜಾಗ್ರಿಗೆ ಸ್ವಿಚ್ ಮಾಡಬಹುದು ಅಂತಾರೆ. ಬಟ್ ಶುಗರ್ ಅಂಡ್ ಜಾಗ್ರಿ ಅಷ್ಟು ಡಿಫ್ರೆನ್ಸ್ ಇರಲ್ಲ. ಜಾಗ್ರಿ ಅಗೇನ್ ಜಾಸ್ತಿ ಸ್ಕೂಪ್ಸ್ ತಗೊಬೇಕಾಗುತ್ತೆ. ಶುಗರ್ 1 spoon ಹಾಕೋ ಕಡೆ ಜಾಗ್ರಿ 2 spoons ಅಷ್ಟು ಹಾಕ್ಬೇಕಾಗಿ ಬರುತ್ತೆ. ಸೊ ಅಷ್ಟು ಡಿಫ್ರೆನ್ಸ್ ಅಂತ ಏನ್ ಆಗೋದಿಲ್ಲ. ಸೊ ಆದಷ್ಟು ಕಂಪ್ಲೀಟ್ ಈ ಸ್ವೀಟ್ನೆಸ್ ಎಲ್ಲದೂ ಅವಾಯ್ಡ್ ಮಾಡಬೇಕು. ಅಂಡ್ ನಾನು ಅವಾಯ್ಡ್ ಮಾಡ್ತಾ ಇದ್ದೆ ಕಂಪ್ಲೀಟ್. ನಾನು ಜಾಗ್ರಿನೂ ತಗೊಂತಾ ಇರ್ಲಿಲ್ಲ. ತೀರಾ ಲೈಕ್ ನೆಸೆಸಿಟಿ ಇದೆ, ಇಲ್ಲ ಕಾಫಿ ಬೇಕೇ ಬೇಕು ಅನ್ನೋ ಟೈಮಲ್ಲಿ ಅವಾಗ ನಾನು ಜಾಗ್ರಿ ಕಾಫಿ ಅಥವಾ ಈ ತರ ತಗೊಂತೀನಿ. ಅದ್ ಬಿಟ್ರೆ ಶುಗರ್ ಕಂಪ್ಲೀಟ್ ಸ್ಟಾಪ್ ಮಾಡಿದೀನಿ ನಾನು. ನೆಕ್ಸ್ಟ್ ನಾನು ಮಾಡ್ಕೊಂಡಂತ ದೊಡ್ಡ ಚೇಂಜ್ ಇದು. ನನಗೆ ಹೇಗೆ ಅಂದ್ರೆ ಬೇಜಾರಾಯ್ತಾ ಏನಾದ್ರೂ ತಿನ್ಬೇಕು, ಟೆನ್ಷನ್ ಆಯ್ತಾ ಏನಾದ್ರೂ ಜಂಕ್ ತಿನ್ಬೇಕು, ಅವಾಗ ಓಕೆ
ಆರಾಮಾಯ್ತು ಅಂತ, ಇಲ್ಲ ಜಾಸ್ತಿ ಚಾಕ್ಲೇಟ್ಸ್ ತಿನ್ಬೇಕು, ನನ್ನ ಮೂಡ್ ಹೇಗಿರುತ್ತೆ ಆ ತರ ನಾನು ತಿಂತಾ ಇದ್ದೆ, ವಿಚ್ ಇಸ್ ಲೈಕ್ ತುಂಬಾ ದೊಡ್ಡ ತಪ್ಪು. ಇವಾಗ ಕಂಪ್ಲೀಟ್ ಸ್ಟಾಪ್ ಮಾಡಿದೀನಿ. ಲೈಕ್ ಬೇಜಾರಾಗ್ಲಿ ಏನೇ ಆಗ್ಲಿ ಆದಷ್ಟು ನಾನು ತಿನ್ನೋದನ್ನ ಅವಾಯ್ಡ್ ಮಾಡ್ತೀನಿ. ಅಗೇನ್ ಕೆಲವು ಸತಿ ಆ ಕ್ರೇವಿಂಗ್ಸ್ ಅನ್ನೋದು ಆದಾಗ್ಲೂನು ಆದಷ್ಟು ಹೆಲ್ದಿ ಆಲ್ಟರ್ನೇಟಿವ್ಸ್ ನ ತಗೊಂತೀನಿ ನಾನು. ಲೈಕ್ ಚೂಸ್ ಮಾಡ್ತೀನಿ, ಇಲ್ಲ ಸ್ವೀಟ್ ತಿನ್ಲೇಬೇಕು ಅಂತ ಅನ್ಸ್ತಾ ಹೋಮ್ ಮೇಡ್ ಸ್ವೀಟ್ಸ್ ತಗೊಬಹುದು ದೆನ್ ಹ್ಯಾವಿಂಗ್ ಬೇಕರಿ ಐಟಮ್ಸ್. ಆ ತರದಕ್ಕಿಂತ ಹೋಮ್ ಮೇಡ್ ಸ್ವೀಟ್ ತುಂಬಾ ಒಳ್ಳೇದು, ಕ್ಯಾಲರೀಸ್ ಕಡಿಮೆ ಇರುತ್ತೆ. ಇಲ್ಲ ಅಂತಂದ್ರೆ ಹೆಲ್ದಿ ಲೈಕ್ ಸ್ನಾಕ್ಸ್, ಜಂಕ್ ತಿನ್ಬೇಕು ಅನ್ನೋ ಟೈಮಲ್ಲಿ ಮಕಾನ ತಿನ್ನೋದು, ಈ ತರ ಲೈಕ್ ಹೆಲ್ದಿ ಆಗಿ ಏನಿದೆ ಆದಷ್ಟು ಹೆಲ್ದಿ ಆಪ್ಷನ್ಸ್ ನ ಚೂಸ್ ಮಾಡ್ತಾ ಇದ್ದೆ ನಾನು. ಸೊ ದಟ್ ಕ್ಯಾಲರೀಸ್ ಅಟ್ಲೀಸ್ಟ್ ಕಡಿಮೆ ಆಗುತ್ತೆ. ಬಿಕಾಸ್ ಕ್ರೇವಿಂಗ್ಸ್ ನ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಕೆಲವು ಸತಿ ಇಲ್ಲ ತಿನ್ಲೇಬೇಕು ಅನ್ಸಿದಾಗ ದೆನ್ ಲೈಕ್ ಸ್ಟ್ರಿಕ್ಟ್ ಆಗಿ ಇಲ್ಲ ತಿನ್ನೋದೇ ಇಲ್ಲ, ಆತರ ಜಾಸ್ತಿ ದಿನ ನಾವು ಇಲ್ಲ ಏನು ತಿನ್ನೋದೇ ಇಲ್ಲ ಅಂತ ಇರೋದಕ್ಕಾಗದೇ ಇಲ್ಲ. ಲೈಕ್ 1 month 2 months ಮ್ಯಾಕ್ಸ್ ಟು ಮ್ಯಾಕ್ಸ್ 3 months ಅದಾದ್ಮೇಲೆ ನಮಗ್ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ ಅಂಡ್ ಓವರ್ ಈಟ್ ಮಾಡೋದಕ್ಕೆ ಶುರು ಮಾಡ್ತೀವಿ, ಏನ್ ಸಿಗುತ್ತೆ ತಗೊಂಡ್ ತಿನ್ಬೇಕು ಅಂತ. ಬಟ್ ಅದರ ಬದಲು ಇಲ್ಲ ಇದು ತುಂಬಾ ಏನಾದ್ರು ಸ್ವೀಟ್ ತಿನ್ಬೇಕು ಅಂತ ಅನ್ಸ್ತಾ ಇದೆಯಾ, ಅದ್ರಲ್ಲಿ ಹೆಲ್ದಿ ಏನಿದೆ ಅದನ್ನ ಚೂಸ್ ಮಾಡ್ಕೊಂಡ್ರೆ ಅದು ಒಳ್ಳೇದು. ಅಂಡ್ ಊಟ ಮಾಡುವಾಗ್ಲೂ ಅಷ್ಟೇ ಆದಷ್ಟು ಇವಾಗ ರೆಸ್ಟೋರೆಂಟ್ಸ್ಗೆಲ್ಲ ಹೋದಾಗ ಅಲ್ಲಿ ಡಯಟ್ ಫುಡ್ ಅಂತೆಲ್ಲ ನಾವು ಚೂಸ್ ಮಾಡೋದಕ್ಕಾಗೋದಿಲ್ಲ. ಸೊ ಆದಷ್ಟು ಹೆಲ್ದಿ ಏನಿದೆ ಅದನ್ನ ಚೂಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಇದು ನಾನ್ ಮೊದಲು ತುಂಬಾ ಲೈಕ್ ಊಟ ಮಾಡ್ಬೇಕಾದ್ರೆ ನೀರ್ ಕುಡಿತಾನೆ ಇದ್ದೆ ಅಂಡ್ ಊಟ ಆದ ತಕ್ಷಣ ಫಸ್ಟ್ ನೀರ್ ಕುಡಿದ್ಬಿಡ್ತಾ ಇದ್ದೆ. ಅದು ಏನಾಗುತ್ತೆ, ಒಂದು ಡೈಜೆಷನ್ ಸ್ಲೋ ಡೌನ್ ಆಗುತ್ತೆ ಅಂಡ್ ಊಟ ಆದ ತಕ್ಷಣ ನೀರ್ ಕುಡಿಯೋದ್ರಿಂದ ಹೊಟ್ಟೆ ಫುಲ್ ಆಗ್ಬಿಡುತ್ತೆ. ಸೊ ಈಗ ನಾನು ಏನ್ ಫಾಲೋ ಮಾಡ್ತೀನಿ ಅಂದ್ರೆ ಊಟದ ಮಧ್ಯೆ ನಾನು ನೀರ್ ಕುಡಿಯೋದಿಲ್ಲ ಅಂಡ್ ಊಟ ಆಗಿ ಅಟ್ಲೀಸ್ಟ್ ½ an hour ನಾನು ನೀರ್ ಕುಡಿಯೋದಿಲ್ಲ, ಅವಾಯ್ಡ್ ಮಾಡ್ತೀನಿ. ಸೊ ದಟ್ ಡೈಜೆಷನ್ ಆಗುತ್ತೆ ಅಂಡ್ ಯಾವಾಗ ನಾವು ನೀರ್ ಕುಡಿತೀವಿ ಡೈಜೆಷನ್ ಪ್ರಾಸೆಸ್ ಸ್ಲೋ ಡೌನ್ ಆಗುತ್ತೆ. ನೆಕ್ಸ್ಟ್ ನಾನು ಫಾಲೋ ಮಾಡೋ ಅಂತ ತುಂಬಾ ಇಂಪಾರ್ಟೆಂಟ್ ಟಿಪ್ ಇದು. ಬಿಕಾಸ್ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ಬಟ್ ಇವಾಗ ನಾನೇ ಆಗಿರ್ಲಿ ನನ್ನ ಬಾಡಿಗೆ ಏನ್ ಸೆಟ್ ಆಗುತ್ತೆ ಅದು ನಿಮ್ಮ ಬಾಡಿಗೆ ಸೆಟ್ ಆಗೋದಿಲ್ಲ. ಅಂಡ್ ಕೆಲವ್ರು ಏನ್ ಹೇಳ್ತಾರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಒಳ್ಳೇದಲ್ಲ, ಇಲ್ಲ ಕೆಲವರು ಇಲ್ಲ ಬೇರೆ ಏನೋ ಒಂದು ಟ್ರೈ ಮಾಡು, ಅವ್ರಿಗೆ ಯಾವ್ದು ವರ್ಕ್ ಆಗುತ್ತೆ ಅದನ್ನ ತಿಳಿಸ್ತಾರೆ. ಬಟ್ ಇಲ್ಲ ಯಾಕೆ ಇಷ್ಟೊಂದು ಡಯಟ್, ಯಾಕೆ ಇಷ್ಟು ಸಣ್ಣ ಆಗ್ಬೇಕು, ಈ ತರ ಲೈಕ್ ಹೇಳೋದನ್ನೆಲ್ಲ ಕೇಳೋದಕ್ ಬದಲು ಅಥವಾ ಏನೇನಿದೆ ಯಾವ್ದೋ ಒಂದು ಹೊಸ ರೆಸಿಪಿ ಆಗಿರ್ಬಹುದು, ಇಲ್ಲ ಇದು ವೆಯ್ಟ್ ಲಾಸ್ ಡ್ರಿಂಕ್ ಆಗಿರ್ಬಹುದು, ಈ ತರ ಎಲ್ಲ ಟ್ರೈ ಮಾಡೋದಕ್ ಬದಲು ಐ ಫೀಲ್ ವಿ ಹ್ಯಾವ್ ಟು ಸ್ಟಾರ್ಟ್ ಲಿಸ್ನಿಂಗ್ ಟು ಅವರ್ ಬಾಡಿ. ನಮ್ಮ ಬಾಡಿ ಗೊತ್ತು ಏನ್ ಬೇಕು ಅಂತ. ನಿಜವಾಗ್ಲೂ ಲೈಕ್ ವರ್ಕೌಟ್ ಮಾಡೋದಕ್ಕೆ ಇವಾಗ ಎಕ್ಸಾಂಪಲ್ ಪೀರಿಯಡ್ಸ್ ಟೈಮಲ್ಲಿ ಕೆಲವರು ವರ್ಕೌಟೇ ಮಾಡಬಾರ್ದು ಅಂತಾರೆ, ಇಲ್ಲ ಕೆಲವರು ಇಲ್ಲ ವರ್ಕೌಟ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಅಂತಾರೆ. ಬಟ್ ಅಗೇನ್ ನಮ್ಮ ಬಾಡಿ ಗೊತ್ತು, ನಮ್ಮ ಬಾಡಿ ಅದನ್ನ ತಗೊಳೋದಕ್ ಆಗುತ್ತಾ ಇಲ್ವಾ ಅಂತ. ಸೊ ನಿಜವಾಗ್ಲೂ ತುಂಬಾ ಟಯರ್ಡ್ ಆಗಿದ್ಯಾ ಅವಾಗ ವಿ ಕ್ಯಾನ್ ರೆಸ್ಟ್. ಇಲ್ಲ ನಿಜವಾಗ್ಲೂ ನಮ್ಮ ಬಾಡಿಗೆ ಏನೋ ಒಂದು ಜಾಸ್ತಿ ಬೇಕು ಅನ್ಸ ನಮ್ಗೆ ಗೊತ್ತಾಗುತ್ತೆ, ಲೈಕ್ ಟಯರ್ಡ್ ಆಗುತ್ತೆ, ಇಲ್ಲ ಇದು ಬೇಕು ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. ಸೊ ಐ ಫೀಲ್ ವಿ ಹ್ಯಾವ್ ಟು ಸ್ಟಾಪ್ ಲಿಸ್ನಿಂಗ್ ಟು ಅದರ್ಸ್. ಇನ್ನೊಂದು ನಮ್ಮ ಥಾಟ್ಸ್, ವಿ ಹ್ಯಾವ್ ಟು ಸ್ಟಾಪ್ ಲಿಸ್ನಿಂಗ್ ಟು ಅವರ್ ಥಾಟ್ಸ್ ಆಸ್ ವೆಲ್. ಬಿಕಾಸ್ ಕೆಲವು ಸತಿ ನಮ್ಮ ಥಾಟ್ಸೇ ಅನ್ಸುತ್ತೆ, ಇವಾಗ ವರ್ಕೌಟ್ ಮಾಡ್ಬೇಕಂದ್ರೆ ವರ್ಕೌಟ್ ಮಾಡ್ಬೇಕಾ, ಸುಸ್ತಾಗುತ್ತೆ, ಇಷ್ಟೊಂದು ನಡಿಬೇಕಾ, ಸುಸ್ತಾಗುತ್ತೆ ಅಂತ. ಸೊ ನಮ್ಮ ಥಾಟ್ಸ್ ಆಗಿರ್ಬೋದು ಅಥವಾ ಬೇರೆಯವ್ರ ಮಾತುಗಳನ್ನೆಲ್ಲ ಕೇಳೋದಕ್ ಬದಲು ಐ ಫೀಲ್ ವಿ ಹ್ಯಾವ್ ಟು ಸ್ಟಾರ್ಟ್ ಲಿಸ್ನಿಂಗ್ ಟು ಅವರ್ ಬಾಡಿ. ನಾನು ಅದನ್ನೇ ಮಾಡೋದು. ಐ ಸ್ಟಾರ್ಟೆಡ್ ಲಿಸ್ನಿಂಗ್ ಟು ಮೈ ಬಾಡಿ. ನನ್ನ ಬಾಡಿಗೆ ಎಷ್ಟು ಫುಡ್ ಬೇಕು ಅಥವಾ ನಾನ್ ತಿಂತಾ ಇರೋದು, ಇಲ್ಲ ಕೆಲವು ಸತಿ ಯಾಕೆ ಬರೀ ಫ್ರೂಟ್ಸ್ ತಿನ್ಬೇಕು, ಅದ್ ನಿಜವಾಗ್ಲೂ ನನ್ನ ಬಾಡಿಗೆ ಸಾಕಾಗ್ತಿದ್ಯಾ, ಅದ್ ನನಗ್ ಗೊತ್ತಾಗುತ್ತೆ. ನಾನು ಥ್ರೂ ಔಟ್ ದ ಡೇ ಐ ಆಮ್ ಆಕ್ಟಿವ್, ನನ್ನ ಬಾಡಿಗೆ ನಾನು ಏನ್ ತಿಂತಾ ಇದ್ದೀನಿ ಅದ್ ನನಗೆ ಸಾಕಾಗ್ತಿದೆ ಅಂತ. ಬಿಕಾಸ್ ನಾನು ಥ್ರೂ ಔಟ್ ದ ಡೇ ಆಕ್ಟಿವ್ ಇದ್ದೀನಿ ಅಂಡ್ ಕಂಪೇರ್ ಟು ಬಿಫೋರ್ ಇವಾಗ ನಾನು ತುಂಬಾ ಜಾಸ್ತಿ ಆಕ್ಟಿವ್ ಆಗಿದ್ದೀನಿ. ಸೊ ನಮ್ಮ ಬಾಡಿ ನಾವು ಲೈಕ್ ಒನ್ಸ್ ವಿ ಸ್ಟಾರ್ಟ್ ಲಿಸ್ನಿಂಗ್ ಟು ಅವರ್ ಬಾಡಿ, ಅದೇ ನಮ್ಗೆಲ್ಲ ಹೇಳುತ್ತೆ, ಎಲ್ಲ ಸೈನ್ಸ್ ತೋರಿಸುತ್ತೆ ವೆದರ್ ನಾವ್ ಮಾಡ್ತಾ ಇರೋದು ಕರೆಕ್ಟಾ ತಪ್ಪಾ ಅಂತ. ಸೊ ಇಷ್ಟು ನಾನ್ ಮಾಡ್ಕೊಂಡಂತ ಲೈಫ್ ಸ್ಟೈಲ್ ಚೇಂಜಸ್ ಅಂಡ್ ಫಾಲೋ ಮಾಡಿದಂತ ಟಿಪ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಅಂಡ್ ನಿಮ್ಮ ಒಪಿನಿಯನ್ ಏನು ಅಂತ ತಿಳಿಸಿ. ಹಾಗೆ ವೇಟ್ ಲಾಸ್ ರಿಲೇಟೆಡ್ ಬೇರೆ ಯಾವ್ದಾದ್ರು ವಿಡಿಯೋ ಬೇಕಿದ್ರೆ ಅದನ್ನು ತಿಳಿಸಿ. ನಿಮ್ಮ ಒಂದು ಲೈಕ್ ಅಂಡ್ ಕಮೆಂಟ್ ನಮ್ಮನ್ನ ತುಂಬಾ ಮೋಟಿವೇಟ್ ಮಾಡುತ್ತೆ. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್ ಅಸ್. ಟೇಕ್ ಕೇರ್. ಲಾಟ್ಸ್ ಆಫ್ ಲವ್. ಬಾಯ್.